ಈ ವಿಡಿಯೋದಲ್ಲಿ ಬರುವ ಎಲ್ಲ ಪಾತ್ರಗಳು ಸನ್ನಿವೇಶಗಳು ಕೇವಲ ಕಾಲ್ಪನಿಕ. ಯಾವುದೇ ವ್ಯಕ್ತಿಯನ್ನಾಗಲಿ ಅವರ ಜೀವನವನ್ನಾಗಲಿ ಆಧರಿಸಿಲ್ಲ. ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ಎಲ್ರಿಗಿಂತ ಮುಂಚೆ ನಿಮಗೆ ಬರುತ್ತೆ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕೆ ಅಂದರೆ ನೀವು ಕೊಡೋ ಒಂದು ಲೈಕ್ ನಮಗೆ ಇದೇ ಥರ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ. ಅಲ್ಲ, ಯುದ್ಧಾಗ್ಲಿ ಹೇಳಿದೀನಿ ವೈಗೆ ಊರ್ಗ್ ಹೋಗ್ಬೇಡ ಕಣಜ. ಇವತ್ತು ಭೀಮ್ ನಮಾಸೆ, ನಿನಗೆ ಕಾಲಿಗೆ ಬಿದ್ದು ಪೂಜೆ ಮಾಡ್ಬೇಕು. ಎಲ್ಗೂ ಹೋಗ್ಬೇಡ, ಸುಮ್ಮನೆ ಇಲ್ಲೇ ಬಿದ್ದಿರು. ನಾಳೆಗಿಳಿಕ್ ಹೋಗಿವಿಂತಿ ಅಂತ ಹೇಳಿರು. ಕೇಳ್ದಂಗೆ ಕುಣ್ಕೊಂಡು ಕುಣಿಲಕ್ಕೆ ಹೆಂಗ್ ಹೋಗ್ಯಾನ ಮಗಳೂರ್ಗೆ. ಏನ್ ನಾಳೆಕ್ ಹೋಗಿದ್ರೆ ಆಗ್ತಿರ್ಲಿಲ್ವೇ? ಏನು ಬೈಗಾಗವತ್ತಿಗೆ ಬೋದ್ತಾನೋ ಬರೋದೇ ಇಲ್ವ ಇವಯ್ಯ ಕೈಲಿ ಬಡ್ಕೋಬೇಕಾಗಲ್ಲಮ್ಮ. ಹೇಳಿದ ಮಾತು ಅಂತ ಕೇಳಲ್ಲ. ಯೋನ್ ಮಾಡ್ತಾನೋ ಯೋನ್ ಕತೆನ ಬೋದ್ತಾನೋ ಬರೋದೇ ಇಲ್ವಾ? ಯಾಕತ್ತಕ್ಕ ಒಬ್ಬೊಬ್ಳೆ ಮಾತಾಡ್ಕೊಂತಿದ್ಯಾ? ಆಲಯ ಅವಣ್ಣ ಪೂಜೆ ಮಾಡ್ದೆ, ಕಾಲಿಗೆ ಬಿದ್ದೆ. ನಾನೇನ ಮಾಡ್ಬೋದಮ್ಮ, ನೀನೇನ್ ಮಾಡ್ಲಿಲ್ವೋ? ಅಯ್ಯೋ ನೋಡೇ ಲಕ್ಷ್ಮಿ, ಎದ್ದಾಗ್ಲೇ ಹೇಳಿದಿನ ವೈಗೆ ಹೋಗ್ಬೇಡ ಕಣಯ್ಯ. ಇವತ್ತು ಭೀಮ್ ನಮಾಸೆ, ಎಲ್ಲಾರು ಹೆಂಗಸರು ಗಂಡುಗಳಿಗೆ ಕಾಲಿಗೆ ಬಿದ್ದು ಪೂಜೆ ಮಾಡ್ತಾರೆ. ನಾನು ನಿನಗೆ ಕಾಲಿಗೆ ಬಿದ್ದು ಪೂಜೆ ಮಾಡ್ಬೇಕು. ಎಲ್ಗೂ ಹೋಗ್ಬೇಡ, ತಿರ ನಾಲ್ಗಿಳಿಕೆಗೆ ಹೋಗಿವಿಂತೆ ಮಂಗಳೂರಿಗೆ ಅಂತ ಹೇಳಿರು. ಕೇಳ್ದಂಗೆ ಕುಣ್ಕೊಂಡು ಹೋಗ್ಯವನಲ್ಲೇ ಊರಿಗೆ. ಅರ್ಜೆಂಟ್ ಬರ್ತೀನಿ ಕಣೆ, ಏನ್ ಅಲ್ಲೇ ಉಳ್ಕಮಲ್ಲ ಹಂಗೆ ಅಂತ ಹೋಗ್ಯಾನೆ. ಮಗಳು ಕಳಿಸೋದೇ ಇಲ್ವಾ? ಹೇಳಿರು ಕೇಳಲ್ಲ ಕಣೆ ಲಕ್ಷ್ಮಿ. ಬಾತ ಬಿಡ್ಕೊಂಡು ನನಗೆ ಸಾಕಾಗ್ಬೇಕಮ್ಮ, ಹೋಗತ್ತ. ಮತ್ತೆ ಏಳು ಕಳ್ಸಿದ್ಯಾ ಅಂದ್ರೆ ಬತ್ತೈತಿ ಅನ್ಸ್ತೈತಿ ಬಿಡತ್ತ. ನೀನೇನು ಹಂಗ ಇದು ಮಾಡ್ಕೋಬೇಡ. ಈಗ್ಲಾಗ್ಲೇ ಬತ್ತೈತಿ ಅನ್ಸುತ್ತೆ. ಅವನಿಗೂ ಇನ್ನೇನು ಗೊತ್ತಲ್ಲ, ಪೂಜೆ ಮಾಡ್ಬೇಕು, ಇನ್ನೇನು ವರ್ಷ ಮಾಡ್ತಾಳೆ ಇವಳು ಅಂತೇಳಿ ಬತ್ತೈತಿ. ಆಮೇಲೆ ಬರ್ದಿದ್ರೆ ನೀನ್ ಬಿಡ್ಬೇಕಲ್ಲ, ಬೈತಿ ಅಂತೇಳಿ ಅದ್ರ ಕಂಡಾದ್ರೂ ಬತ್ತೈತಿ, ಸುಮ್ಕಿರತ್ತ. ಅಯ್ಯೋ ಇವನ್ ಕೈಲಿ ಬಡ್ಕಮಕ್ಕಾಗಲ್ಲ, ಸುಮ್ಕಿರು. ಯಾತದನಾಗ್ಲಿ ಹೇಳಿ ಸಾಕಾಗಿ ಹೋಗ್ತೈತಿ. ಓದಸ್ಲು ಹಿಂಗೆ ಕಣೆ, ಎಲ್ಗೋ ಹೋಗಿದ್ನಪ್ಪ ಓದಸ್ಲು ಇವಯ್ಯ. ದನ ತರಕ್ಕೆ ಸಂತಕ್ಕೆ ಹೋಗಿದ್ದ. ನೋಡು ಒತ್ತು ಮುಳುಕಿರು ಬರ್ಲಿಲ್ಲ. ಆಳೆ ಹೆಚ್ಚು ಕಮ್ಮಿ ಉಂಡು ಮನೆಗೆ ಮೌತ್ನಾಗ ಬಂದೇವ್ನಿ. ಹಂಗ್ ಮಾಡ್ತಾನೆ ಇವಯ್ಯ. ಹೇಳಿರು ಕೇಳಲ್ಲ ಇವಯ್ಯ. ಬಾತ ತಿರ್ಗ ಅವಾಗ ಪೂಜೆ ಮಾಡ್ದ, ಅಣ್ಣನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ದ. ಏನು ಸುಮ್ಮ ಮನಿ ಕೇಂಡ? ಅಯ್ಯೋ ಭಗವಂತ, ಹಂಗೆ ಮನಿ ಕೆಮ್ಮಕ್ ಆಗ್ತೈತೇನಿ. ವರ್ಷಕ್ಕೊಂದ್ಸರಿ ಬರೋದು ಅದು ದಿನ ಬರ್ತೈತೆ. ತಿರ್ಗಾ ಒಂದಿಟ್ಟು ಅದ್ರಾಗ್ಲಿ ಅಂತೇಳಿ ಆಳೆ ಮನಿ ಕೇಳಿದ್ದೆ. ಬಾಯಿ ಬೊಯ್ದು ಬಿಟ್ಟು ಸೂರ್ಯ ಸಿಟ್ಟು ಬಂದಿತ್ತು. ಬಾಯಿಗೆ ಬಂದಂಗ್ ಬೈದ್ ಬಿಟ್ಟು ಕಾಲಿಗೆ ಬಿದ್ದು ಪೂಜೆ ಮಾಡಿ ನಮ್ಮ. ಇನ್ನೇನ್ ಮಾಡ್ತೀಯ? ಬೈದ್ರು ಇನ್ನೇನು ಅವ್ರ ಬುದ್ಧಿ ಇನ್ನೆಲ್ಲಿ ಬಿಡ್ತಾರೆ ಹೇಳೋರು? ಇನ್ನೇನ್ ಮಾಡ್ತೀಯ ಅಂತ ಹೇಳಿ ಬೈದುನು ಪೂಜೆ ಮಾಡ್ದೆ ಅತ್ತ. ಇನ್ನೇನ್ ಮಾಡಕ್ ಆಗ್ತೈತಿ ಅಂತ ಹೇಳಿ. ಅಯ್ಯೋ ಬೈದ್ರಿನೇನ ಅವ್ರ ಬುದ್ಧಿ ಬಿಡ್ತಾರೆ? ಅದನ್ನ ಕಲ್ತಿದ್ ಬಿಡ. ಕಾಳ್ಮಂಡೆ ಅಂದ್ರೆ ನೋಡಂತ್ರ ಹೋಗಿ ಮಣ್ಣು ಹೊಯ್ಕೊಂಡ್ರು ಮಂಗೆ ಉಟ್ಕೊಂಡ ಸುಟ್ರು ಹೋಗಲ್ಲ. ಬಾ ಅತ್ತ ಅಂದಂಗೆ ರತಕಯ್ಯ, ಈ ಭೀಮ್ ನಮಾಸೆ ಅಂತ ಯಾಕೆ ಮಾಡ್ತಾರೆ? ಇದರಿಂದ ಅನುಕೂಲಗಳು ಏನು ಎತ್ತ ಅಂತ ಹೇಳ್ತೀಯ? ನಿನ್ಗೆ ನನಗೆ ಗೊತ್ತೇ? ನಾನು ನಮ್ಮ ಅತ್ತೆ ಕೇಳಿದೆ, ನನಗೆ ಗೊತ್ತಿಲ್ಲ ಕಣೆ ಹೋಯತ್ತ ಅಂತ ನಾನು ಹಿಂಗೆ ಎಲ್ಲ ಮುಗೀತು ಪೂಜೆ ಪಾಜೆನ, ನೆಲ ಮುಸ್ರೆ ಎಲ್ಲ ಮಾಡಿ ಪೂಜೆ ಮಾಡಿದ್ನಲ್ಲ, ಎಲ್ಲ ಬದುಕು ಮುಗೀತು. ನೋಡೋಣ ರತಕ ಯಾವ ಮಾಡ್ತೈತೆ ಅಂತೇಳಿ ಬಂದಮ್ಮ. ನಿನ್ಗೇನ ಗೊತ್ತಿದ್ರಿ ಹೇಳ್ತೀಯ? ಯಾಕೆ ಹಿಂಗೆ ಭೀಮ್ ನಮಾಸೆ ದಿನ ಗಂಡನ ಪೂಜೆ ಮಾಡೋದು ಅಂತೇಳಿ? ನನಗೂ ಅಷ್ಟೊಂದೇನ್ ಗೊತ್ತಿಲ್ಲ ಕಣೆ ಲಕ್ಷ್ಮಿ. ಯಾರ ಹೇಳಿದ್ ನಾನು ಹೇಳ್ತೀನಿ. ಆಮೇಲೆ ಇವನ ಇದು ಸುಳ್ಳು ಅಮ್ಮಂಗಿದ್ರೆ ಬೊಯ್ಕೊಂಬೇಡ ಕಣ್ತಾಯಿ. ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ಆಮೇಲೆ ಇವಕ್ಕ ಏನ್ ಸುಳ್ಳು ಗಿಳ್ಳು ಹೇಳುತ್ತೆ ನನಗೆ ಬೇಡ. ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ಭೀಮ ಅಂದ್ರೆ ಅರ್ಧನಾರೇಶ್ವರ ಅಂತ ಹೇಳ್ತಾರಮ್ಮ. ನನಗೂ ಸೂರಿಗೆ ಗೊತ್ತಿಲ್ಲ. ಅರ್ಧನಾರೀಶ್ವರ ಅಂದ್ರೆ ಅದೇ ಶಿವ ಪಾರ್ವತಿ, ಅವರಿಬ್ರು ಸೇರಿ ಭೀಮ ಅಂತಾರಂತೆ. ಹಿಂದಿನ ಕಾಲದಾಗೆ ಒಬ್ಬ ರಾಜ ಇದ್ನಂತೆ. ಅವನಿಗೆ ಒಬ್ಬ ಮಗ ಇದ್ದಂತೆ. ಅವನು ಇನ್ನ ಮದ್ವೆ ಆಗೋದಕ್ಕಿಂತ ಮುಂದಾಗ್ಲೇ ಏನೋ ಸತ್ತ ಹೋಗ್ಬಿಡ್ತಾನಂತೆ. ಇವನಾಗಿತ್ತು ಇವನ್ ಕತೆ ನಂಗೆ ಗೊತ್ತಿಲ್ಲ. ಸತ್ತೋಗ್ತಾನಂತೆ. ಆ ರಾಜಿಗೆ ಅದೇ ಒಂದ್ ಚಿಂತೆ ಆಗ್ತೈತಂತೆ. ಅಯ್ಯೋ ಮಗನ್ ಮದ್ವೆ ನೋಡ್ಲಿಲ್ಲ, ಮೊಮ್ಮಕ್ಳನ್ನ ನೋಡ್ಲಿಲ್ಲ, ಏನಿಲ್ಲ, ಹಿಂಗ ಆಗ್ಬಿಡ್ತಲ್ಲಪ್ಪ ಅಂತೇಳಿ ಚಿಂತೆ ಆಗ್ತೈತಂತೆ. ತಿರ್ಗಾ ಆ ರಾಜ ಡಂಗೂರ ಸಾರಿಸ್ತಾನಂತೆ. ನನ್ ಮಗ ಸತ್ತೋಗ್ಯಾನಲ್ಲ, ಅವನ ಮದ್ವೆ ಯಾರಾಗ್ತಾರೋ ಅವರಿಗೆ ನನ್ನ ಆಸ್ತಿ ಎಲ್ಲ ಬರ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಾಗ ಅವರು ಸೇವಕರು ಎಲ್ಲ ಕಡೆಗೂ ಡಂಗುರ ಹೊಡೆದು ಸಾರಿಸ್ತಾರಂತೆ. ಅವಾಗ ಒಬ್ಬ ಬಡ ಬ್ರಾಹ್ಮಣ ಇರ್ತಾನಂತೆ. ಅವನ ಮಗಳು ಸಖತ್ ಚೆನ್ನಾಗಿರ್ತಾಳಂತೆ ಕಣೆ, ನೋಡಕ್ಕೆ ಬೋಲ್ ಚೆನ್ನಾಗಿರ್ತಾಳಂತೆ. ಅವಳನ್ನ ಕೊಟ್ಟು ಮದ್ವೆ ಮಾಡೋಣ, ಹೆಂಗೋ ಆಸ್ತಿ ಅಂತಸ್ತು ಸಿಕ್ತೈತಿ, ಹೆಂಗ ನನ್ನ ಮಗಳು ಸುಖವಾಗಿರ್ತಾಳೆ ಅಂತ ಹೇಳ್ಬಿಟ್ಟು ಆ ಬ್ರಾಹ್ಮಣ ಕೊಟ್ಟು ಮದುವೆ ಮಾಡ್ತಾನಂತೆ. ಅದೇ ಸತ್ತಾಗಿರ್ತಾನಲ್ಲ ಅವನಿಗೆ. ತಿರ್ಗಾ ಮದ್ವೆ ಕೆಲಸ ಕಾರ್ಯ ಎಲ್ಲ ಮುಗಿತೈತಂತೆ. ಅವನ್ ಸತ್ತಾಗಿರೋ ಮಣ್ಣು ಮಾಡ್ಬೇಕಲ್ಲ, ತಕೊಂಬತ್ತಾ ಇರ್ತಾರಂತೆ. ಅದೆಂತದ ಮಳೆ ಅಂತಾರಮ್ಮ, ಅದು ಹೆಸರು ಹೇಳ್ತಾರ. ನನ್ಗೆ ಅದೆಲ್ಲ ಜ್ಞಾಪನಕ್ಕಿಲ್ಲ. ಆ ಮಳೆ ಜೋರಾಗಿ ಮಳೆ ಬರ್ತೈತಂತೆ. ಮಳೆ ಬಂದ್ರೆ ಜನ ಜಾತ್ರೆ ಎಲ್ಲ ಹೋಗಿತ್ತಲ್ಲ,
ಎಲ್ಲ ಬಡ ಬಡ ಮನೆ ಕಡೆ ದೌಡಾಯಿಸಿ ಬರ್ತಾರಂತೆ. ಅಲ್ಲಿ ನೈನೇ ಬರೀರಲ್ವಂತೆ, ರಾಜ ರಾಣಿ ಆ ಬ್ರಾಹ್ಮಣ ಎಲ್ಲ ಬರ್ತಾರಂತೆ. ಆ ಹುಡುಗಿ ಅದೇ ಮದ್ವೆ ಆಗಿರ್ತಾಳಲ್ಲ, ಆ ಹುಡುಗಿನೂ ಆ ಸತ್ತೋಗಿರೋನು ಇಬ್ರಕ್ಕೂ ಇರ್ತಾರಂತೆ. ಇವಳು ಅಳ್ತಾ ಇರ್ತಾಳಂತೆ. ಅಳ್ತಾ ಅಳ್ತಾ ಯಾಕನ ಭೀಮ್ನ ಮಾಸೆ ಜ್ಞಾಪನ ಬರ್ತೈತಂತೆ. ತಿರ್ಗ ಅಲ್ಲೇ ಮಣ್ಣಾಗೆ ದೀಪ ಮಾಡ್ಕೊಂಡ್ಬಿಟ್ಟು ದೀಪ ಹಚ್ಬಿಟ್ಟು ಅದು ಹೆಂಗ್ ಹಚ್ಚಿ ಮಾಡ್ತಾಳ ಹಿಂದ್ಲು ಕಾಲದ್ದು ಶಕ್ತಿ ಮಹಿಮೇನಮ್ಮ. ದೀಪ ಹಚ್ಬಿಟ್ಟು ಶಿವ ಪಾರ್ವತಿನ ಕುರ್ತು ತಪಸ್ ಮಾಡ್ಬಿಡ್ತಾಳಂತೆ. ಅಂದ್ರೆ ಬೇಡ್ಕಂತಾಳಂತೆ ಪೂಜೆ ಮಾಡಿ. ಅಷ್ಟು ಶಕ್ತಿ ಇತ್ತಂತ ಅವಳಿಗೆ, ದೈವ ಭಕ್ತಿ ಇತ್ತಂತೆ. ಅವಳು ದೈವ ಭಕ್ತಿಗೆ ಮೆಚ್ಬಿಟ್ಟು ಶಿವ ಪಾರ್ವತಿ ಪ್ರತ್ಯಕ್ಷ ಆಗ್ತಾರಂತೆ. ಇವಳು ಭಕ್ತಿಗೆ ಮೆಚ್ಚಿ ಶಿವ ಪಾರ್ವತಿ ಪ್ರತ್ಯಕ್ಷ ಆಗ್ತಾರಲ್ಲ, ಅವಾಗ ಅವ್ರು ಕೇಳ್ತಾರಂತೆ, ಯೋನಮ್ಮ ಯೋನನ ವರ ಬೇಕು, ಯೋನ್ ವರ ಬೇಕು ನಿನ್ಗೆ ಕೇಳ್ಕೊಳಮ್ಮ ಅಂತ ಹೇಳಿ ಹೇಳ್ತಾರಂತೆ. ಅವಾಗ ಅವಳು ನನ್ ಗಂಡ ಬದುಕೇಬೇಕು, ಅವನು 100 ವರ್ಷ ಆಯುರ ಆರೋಗ್ಯದಿಂದ ಬಾಳ್ಬೇಕು ಅಂತೇಳಿ ಕೇಳ್ಕೊಂತಾಳಂತೆ. ಅವರು ಶಿವ ಪಾರ್ವತಿನ ತಥಾಸ್ತು ಅಂತೇಳಿ ಆಶೀರ್ವಾದ ಮಾಡಿ ಹೋಗ್ತಾರಂತೆ. ತಿರ್ಗಾ ಶಿವ ಪಾರ್ವತಿ ಆಶೀರ್ವಾದ ಮಾಡ್ತಾರಲ್ಲ, ಅವನು ಬದುಕ್ತಾನಂತೆ. ಬದುಕಿ ಮನೆಗೆ ಬರ್ತಾನಂತೆ. ರಾಜ ಬ್ರಾಹ್ಮಣ ರಾಣಿ ಎಲ್ಲರಿಗೂ ಖುಷಿ ಆಗ್ತೈತಂತೆ. ಅವರು 100 ಕಾಲ ಸುಖವಾಗಿ ಜೀವನ ಮಾಡ್ತಾರಂತೆ. ಅದಕ್ಕೆ ಈ ಭೀಮ್ನಮಾಸೆ ಹಬ್ಬ ಮಾಡೋದು ಅಂತ ಈ ನಮ್ಮ ಅತ್ತೆ ಹೇಳೋದು ನನಗೆ. ನನ್ಗಿನ್ನಂಗೆ ಗೊತ್ತೇನೆ, ನಾನು ಹಳೆ ಶಾನೆ ದಿನ ಕೇಳಿ ನನಗೂ ಈಟ ಓಟ ಗೊತ್ತೈತಮ್ಮ. ಇಷ್ಟೇನ ಭೀಮ್ನಮಾಸೆ ಪೂಜೆ ಮಾಡೋದು ಯಾಕೆ ಅಂತ ಕೇಳ್ದಲ್ಲ, ಇಷ್ಟೇನ. ಯಪ್ಪ ಭಗವಂತ, ನೋಡಿ ಎಂತೆಂತ ಕತೆಗಳು ಇದಾವೆ ರತ್ನಕಯ್ಯ, ನಮ್ಗೆ ಏನು ಗೊತ್ತೇ ಇರಲ್ಲ. ನಮ್ಮ ಅತ್ತೆ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಕಣೆ ಅಂತ ಅಂತು. ನೋಡಿ ಹಂಗ ನೀನು ಈಟ ಒಟ ಗೊತ್ತಿರೋದು ಹೇಳ್ದೆ ಅಂತ ಗೊತ್ತಿರೋದಕ್ಕೆ. ಯಪ್ಪ ದೇವ್ರಿ, ಎಂತೆಂತ ಕತೆಗಳು ನಡೆದೇವಲ್ವೇ ಹಿಂದೆಲ್ಲನ. ಕಣೆ, ಅವಾಗಿಂದೆಲ್ಲ ಸತ್ಯವಾದ ಕಾಲ ಅಲ್ವೇ ನಡೆದೇವೆ. ಅದಕ್ಕೆ ನಾ ಈಗ್ಲೂ ನಮ್ಗೆ ಎಲ್ಲ ನಡ್ಕೊಂಡೋದ್ರೆ ಈಟ ಒಟ್ಟ ನಮ್ಗೂ ಅದ್ರ ಪ್ರತಿಫಲ ಸಿಗ್ತೈತೆ ಅಂತೇಳಿ ಈಗೆಲ್ಲ ಗಂಡುಗಳಿಗೆ ಪೂಜೆ ಮಾಡಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂತಾರೆ. ಅದಕ್ಕೇನ ನಾನು ಅದಕ್ಕೇನಪ್ಪ ಹೊತ್ತು ಮುಂಚೆ ಎದ್ದು ಕಸ ಮುಸ್ರೆ ಎಲ್ಲ ಮಾಡಿ ವಾರ ಮಾಡಿ ವೈನ್ ಎಲ್ಗೂ ಕಳ್ಸಿರ್ಲಿಲ್ಲ ರತ್ನಕಯ್ಯ ನಾನು. ಈ ವೈನ್ ನಿಮ್ಮ ಅಯ್ಯಪ್ಪ ನಂಗೇನ, ನಮ್ಮ ಅಯ್ಯಪ್ಪನ ಎತ್ಲಾನ ಹೋದ್ರೆ ಅತ್ಲೆ ಸರಿ. ಅದಕ್ಕೆ ಎಲ್ಗೂ ಹೋಗ್ಬೇಡ ಕಣಯ್ಯ, ಇಲ್ಲೇ ಬಿದ್ದಿರೋ ಅಂತ ಹೇಳಿ ರಪ ನಾನೆಲ್ಲ ಮಾಡಿ ಪೂಜೆ ಮಾಡಿ ತಿರ್ಗಿ ಎಲ್ಗನ ಹೋಗು ಅಂತೇಳಿ ಹೇಳ್ಬಿಟ್ಟು ಇತ್ತು ಬಂದಮ್ಮ. ನಾವು ಏನ್ ಬೊತ್ತನ ಬರೋದೇ ಇಲ್ವಾ ಕಣೆ ಲಕ್ಷ್ಮಿ. ಯೋ ಮಾಡ್ತಾನೆ ಯೋ ಕತೆನ ಬಸ್ ಬಂದಂಗ ಆತಮ್ಮ. ಹೊರಗೆ ಬಸ್ಸಿನ ಸೌಂಡ್ ಕೇಳ್ತೈತಿ, ಬದುಕಿತ್ತಾನೆ ನೋಡ್ಬೇಕು. ಬಂದ್ರತ್ತ ನಾನು ಮಾಡಿ ಮುಗಿಸಿರತ್ ಬಗೆಹರಿತೈತಿ. ಹಾಗಾದ್ರೆ ರತ್ನಕಯ್ಯ ನೀನ್ ಹೇಳ್ದಂಗೆ ಅಣ್ಣಯ್ಯ ಬಂದೈತೆ ನೋಡು, ನಿಂತಾಗ ಬೈಸ್ಕೊಂಬದ್ ಯಾರು ಅಂತೇಳ ಅಣ್ಣಯ್ಯ ಬಂದೈತೆ ನೀನ್ ಹೇಳಿದ್ಕೆ. ಯೋನಮ್ಮ ಲಸ್ಮಕ್ಕ, ಆಲಯ್ಯ ನೀನು ನಿನ್ ಗಂಡನ್ ಪಾದ ಪೂಜೆ ಮಾಡಿ ಬಂದೆ. ಕಣಯ್ಯಣ್ಣ, ಆಲೆ ಮಾಡಿ ಮುಗಿಸಿ ಬಂದಪ್ಪ. ಎಲ್ಲ ಬದುಕುನು ಆತು. ರತ್ನಕಯ್ಯ ಯೋ ಮಾಡ್ತೈತ್ ನೋಡೋಣ, ಒಂದ್ಸಲ ಬೇಜಾರಾಗ್ತೈತ್ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಪ್ಪ. ಆವಕಯ್ಯ ನಿನ್ನೆ ಕಾಯ್ತಿತ್ತು, ಅವೈ ಬರ್ಲಿಲ್ಲ, ನಾನು ಪೂಜೆ ಮಾಡ್ಬೇಕು ಅಂತೇಳಿ. ಹಂಗ ನೀನು ಬಂದೆ, ಆವಕಯ್ಯನ ಪೂಜೆ ಮಾಡ್ತೈತ್ ಬಿಡತ್ತ. ಈಗಳಯ್ಯ ಎದ್ದಾಗ್ಲೇ ಹೇಳಿದೀನಿ ನಾಳೆಗೆ ಹೋಗಿ ಅಂತ ಬಿಡಯ್ಯ ಅಂದ್ರೆ ಹೇಳಿದ್ ಮಾತು ಕೇಳ್ದಂಗ್ ಕುಣ್ಕಣ ಅದೇ ಹೋಗಿದ್ಯಾ. ಏನ್ ನಿನ್ ಮಗಳೇನ ಎತ್ಲ ನಾವು ಹೋಗಳೇನ ಅನ್ನಂಗೆ. ಈಗಾಲೇ 7 ಮಧ್ಯಾಹ್ನ ಆಗೈತಿ, ಇವಾಗ ಬಂದಿದ್ಯಾ. ಸರಿ ಹೋಗು, ಕೈ ಕಾಲು ತೊಳ್ಕೊಂಡ್ ಬರಡೋಗ್ ಹೋಗಿ ಪಾದ ಪೂಜೆ ಮಾಡೋಣ. ನೀನ್ ಹೇಳ್ದಂಗೆ ಕೈ ಕಾಲು ಮಕ್ಕ ತೊಳ್ಕೊಂಡ್ ಬಂದಿದ್ದೀನಿ ಬಾರವ, ಅದ್ಯೋನ್ ಮಾಡ್ಬ. ಆಮೇಲೆ ನನ್ನ ಕಾಲ್ಗಿಲ್ಲ ಮುರಾಕ್ಯ ನೀನು ಇರ ಬರ ಶಿಟ್ಟೆಲ್ಲ ಇವತ್ತೇ ತೀರ್ಗಿರಿಸ್ಕೊಂಡೆ ಬಾ. ಇವಾಗ ಮಾಡ್ತಾಯಿ ಇನ್ನು ಮೊದ್ಲೇ ಕೋಪಿಷ್ಟಿ, ಆಮೇಲೆ ಕಾಲು ತಿರ್ಬಿಕ್ಕಿ ಯೋನ್ ಮಾಡ್ತೀಯ. ಬಾಯಿ ಮುಚ್ಕೊಂಡ್ ಕುಕ್ಕುಸ್ಕೊಳ್ಳೋಜ, ಕಾಲು ತಿರ್ವಲ್ಲ ಕೈ ತಿರ್ವಲ್ಲ. ಈಗ ನೋಡಿ ಹಿಂಗೆ ಮಾತಾಡ್ತಿದ್ರೆ ತಿರ್ಮೆಟ್ಟಿಕ್ ಬಿಡ್ತೀನಿ ಅಷ್ಟೇ. ನಾವು ಸುಮ್ಮ ಕುಕ್ಕುಸ್ಕೆ. ಈಗ ರತ್ನಕಯ್ಯ ಬಾ, ಗಂಡುಗಳಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಪೂಜೆ ಮಾಡ್ತೀವಲ್ಲ, ಇದರಿಂದ ಏನ್ ಅನುಕೂಲ ಆಗ್ತೈತೆ ಅಂದ್ರೆ ಲಕ್ಷ್ಮಿ, ನನ್ ಗಂಡುಗೆ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತೇಳಿ ದೇವ್ರ ಹತ್ರ ಬೇಡ್ಕೊಂಡು ಅವನಿಗೆ ಕಾಲಿಗೆ ಬಿದ್ದು ಆಶೀರ್ವಾದ ತಕ್ಕಂಬದು. ಆಮೇಲೆ ನಾವು ಸುಮಂಗಲಿಯಾಗಿ ಇರ್ಬೇಕು ಅಂತ ಹೇಳ್ಬಿಟ್ಟು ಆಶೀರ್ವಾದ ತಕ್ಕಂಬದು. ಇದರಿಂದ ಅನುಕೂಲ ಈಟೆಯ. ಸರಿ ರಪ್ಪನ್ ಪೂಜೆ ಮಾಡು. ನಾನು ಯಾಕೆ ಬಂದಿದ್ದು ಅಂತ ಗೊತ್ತೇ. ಮತ್ತೀಗ ಎಲ್ಲಾರು ಈಗ ಗಂಡುಗಳು ಪಾದ ಪೂಜೆ ಮಾಡಿ ದುಡ್ಡು ಇಸ್ಕೊಂತಾರಲ್ಲ, ಅದು ದುಡ್ಡು ಹಾಕ್ತಾರಲ್ಲ ಮಂಗಳಾರತಿ ತಟ್ಟೆಗೆ. ಅದಕ್ಕೆ ಎಲ್ಲಾರು ಸಿರಾಕ್ ಹೋಗಿ ಎಲ್ಲ ಓಡಾಡ್ಕೊಂಡು ನಮ್ಗೆ ಏನೇನ್ ಬೇಕು ತಾಕಂಬರೋಣ ಅಂತ ಹೇಳಿ ಎಲ್ಲ ಮಾತಾಡ್ತಿದ್ರಪ್ಪ. ಅದಕ್ಕೆ ನಾನು ನೀನು ಬತ್ತಿಯನ್ನ ಕೇಳೋಣ ಅನ್ಕೊಂಡೆ. ಏನಂದ್ರೆ ಫಸ್ಟ್ಗೆ ಕೇಳಿರಿ ಎಲ್ಲಿ ಬೈತೀಯೋ ಅಂತೇಳಿ ಸುಮ್ಕಾದೆ. ಹೆಂಗು ಈ ಅಣ್ಣ ಏನು ಐತೆ ಕೇಳೋಣ ಅಂತೇಳಿ ಅದಕ್ಕೆ ಈಗ ಕೇಳ್ತಿದ್ದೀನಿ. ಹೋಗೋಣ ಅಂತೇಳಿ ಎಲ್ಲ ಹೊಲ್ಟೇರಿ. ನೀನು ಬತ್ತೀಯ ರತ್ನಕಯ್ಯ? ಎಣ ಕರ್ಕೊಂಡು ಹೋಗೋಣ ರತ್ನಕಯ್ಯನೂ. ನಂದೇನಿಲ್ಲ ಕಣವ, ಬಂದ್ರೆ ಕರ್ಕೊಂಡೋಗಿ ನಾನೇನ್ ಬೇಡ ಅಂತೀನಿ. ಅವಳು ಇಷ್ಟ ಓದನ ಹೋಗ್ಲಿ ಮನೆಗನ ಇರ್ಲಿ, ನಾನು ಏನು ಹೇಳಲ್ ತಾಯಿ, ಅವಳು ಇಷ್ಟ ಅಷ್ಟೇನ. ಹೋಗಲಸ್ಮಿ ಅಂತ ಯಾರು ಬರ್ತಾರ ಸಾಕಾಗೈತಿ. ಎದರ್ಲಿಂದ ಕಸ ಮುಸ್ರೆ ಎಲ್ಲ ಮಾಡಿ ಸಾಕಾಗೈತಿ. ಯಾರು ಬರ್ತಾರೆ ಅನ್ನಿಸ್ತೈತಮ್ಮ.
ಏ ಎಲ್ಲಾನ ನಮ್ ಕೇರಿ ಹೆಂಗುಸ್ರೆಲ್ಲ ಹೊಲ್ಟವ್ರ ಬಾತ ನೀನು ಒಬ್ಳು ಇನ್ನೇನ್ ಮನೆಗಿರ್ತೀಯ ಓಡಾಡ್ಕೊಂಡ್ ಬರೋಣ ಯಾವಾಗ್ಲೂ ಇದ್ದಿದ್ದೆ ಬದುಕು ಬಾತ ಹೋಗೋಣ. ಸರಿ ತಡಿಯವ್ವ ಪೂಜೆ ಮಾಡ್ತೀನಿ ಪೂಜೆ ಮಾಡಿದ್ಮೇಲೆ ಹೋಗೋಣ ಅಂತ ಇನ್ನೇನ್ ಮಾಡ್ತಿ ಎಲ್ಲಾನು ಬದುಕುನು ಆಗೈತಿ ಇನ್ನೇನ್ ಮಂತ ಮನಿಕೊಂಡ್ ಇನ್ನೇನ್ ಇರೋದು ಓಡಾಡ್ಕೊಂಡ್ ಬಂದ್ರೆ ಒಂಥರ ಮನ್ಸಿಗೂ ಖುಷಿ ಆದಂಗ ಆಗ್ತೈತಿ ಬತ್ತೀನಿ ತಡೀರಿ ಹೋಗೋಣ. ಅಜ್ಜೋ ಆಶೀರ್ವಾದ ಮಾಡು ಮಾಡಿ ಈಗ ನೋಡ್ ಮಂಗಳಾರತಿ ಮಾಡ್ತಾ ಇದೀನಿ ಒಂದ್ 500,000ನ ಇದ್ರ ಹಾಕು ಆಮೇಲೆ 100 ರೂಪಾಯಿ ಲಟ್ಕಿಸ್ಬೇಡ ನೀನು ಅಯ್ಯ ನೀವೀಗ ನೋಡು ಗಂಡುಗೆ ಆಯುರಾರೋಗ್ಯ ಐಶ್ವರ್ಯ ಹೆಚ್ಚಾಗ್ಲಿ ಅಂತ ಪೂಜೆ ಮಾಡಲ್ಲ ನೀವು. ಹೆಂಗ ಮಂಗಳಾರತಿ ತಟ್ಟಕ್ಕೆ ದುಡ್ಡು ಹಾಕ್ತಾನೆ ನಮ್ಗೆ ಯಾತದ ತಾಮಕ್ ಆಗ್ತೈತಿ ಎಂಬುದಕ್ಕೆ ನೀವು ಪೂಜೆ ಮಾಡೋದು. ಏ ಮುಚ್ಕಣ ಕೈಯ ಸಾಕಿನ ಯೋಸ್ ಮಾತಾಡ್ತಿರ್ತ ಅಲ್ಲೇ ಒತ್ತಾಗೈತಿ ತಿರ್ನಾ ಸಿರಾಕ್ ಹೋಗಿ ಬರೋದು ಯೋಟತ್ತಿಗೆ ಹಾಕು 1,500 ಹಾಕು ನಿಂತಾಗ ಯೋಟೈತೆ ಅಟ್ಕೊಡು ಏನೇನ್ ಬ್ಯಾರೆರಿಗೆ ಕೊಡ್ತೀನಿ ನಿನ್ನ ಹೆಂಡ್ರಿಗೆ ಕೊಡ್ತೀಯ ತಾನೆ ಕೊಡು ಸುಮ್ಕಿ. ತಕ ನನ್ ತಗೋ 500 ಇರೋದು ತಕ ಹೋಗಿ ಏನನ ತಕೊಂಬ ಹೆಂಗನೆ ಮಾಡ್ಕೆ ಆತೆ ನಿಂದು ಪೂಜೆ ಆಗಿದ್ರೆ ನಾನು ಹೋಗಿ ಉಂಡು ಒಂದ್ ಮನಿಕೆ ಅಂತೀನಿ ಸಾಕಾದಂಗಾತು ಬಸ್ನಾಗ ಹೋಗಿ ಬರೋವತ್ಕಿ. ಅಬ್ಬಬ್ಬ 1,000 ರೂಪಾಯಿ ಕೊಟ್ಟಿದ್ರೆ ನಿನ್ ಜೋಬ್ನಾಗಳು ದುಡ್ಡೆಲ್ಲ ಮುಗಿಯದೇನಯ್ಯ ನೀನ್ ಇರ್ವರ ಕಣಯ್ಯ ನೀನ್ ಸೋರಿಯದನ ನೀನು. ಸರಿ ಹೋಗು ಪಾಯಸ ಪಲ್ಯ ಅನ್ನ ಸಾರು ಪಕಡ ಎಲ್ಲ ಇದಾವೆ ಇಕ್ಕೊಂಡು ಉಣ್ಣೋಗಿ ಹೋಗಿ ಎಲ್ಲಾರು ಹೊಲ್ಟವ್ರಂತೆ ತಿರ್ಗಿ ನಾನು ಒಬ್ಳು ಇನ್ನೇನು ಹೋಗೋದು ಹೋಗ್ಬತ್ತೀನಿ ಇಕ್ಕೊಂಡು ಉಣ್ಣೆ ಹೆಂಗ. ಇನ್ನೇನು ನೋಡಿ ಇವತ್ತು ಗಂಡು ಪಾದ ಪೂಜೆ ಮಾಡ್ಬೇಕು ಹಂಗೆ ಹಿಂಗೆ ಅಂತೀಯ ಒಂದ್ ಲೇಟ್ ಆದ್ರಾಗ್ಲಿ ಗಂಡು ಗುಂಬಕ್ಕಿಕ್ ಹೋಗೋಣ ಅಂಬಲ್ಲ. ಸರಿ ಹೋಗು ಇನ್ನೇನ್ ಮಾಡ್ತೀಯ ಇಕ್ಕೊಂಡು ಉಮ್ತೀನಿ ಹೋಗ್ ಬರೋಗ್ರು ಹೋಗ್ ಆಲೆ ಒತ್ತಾಗೈತಿ. ಸರಿ ಕಣಜ ಹೋಗ್ ಬತ್ತೀನಿ ಮನೆ ಕಡೆ ಹುಷಾರು ಶಿಲ್ಕಾಕೆ ಮನಿಕೆ ಶಿಲ್ಕ ತಕೊಂಡ್ ಆರೋಡ್ಕೊಂಡ್ ಬಿತ್ಕಣಿ ಆಮೇಲೆ ನಾಯಿ ನರಿ ಎಲ್ಲ ಒಳಗೆಲ್ಲ ಓಡಾಡಂಗಿ ಬೈಬೈಗೆ ಕದಕ್ಕೇನ್ ಶಿಲ್ಕಾಕೆನ್ ಬಿತ್ಕ ಹೆಂಗ. ಅಯ್ಯೋ ಹೋಗೆ ನನ್ಗೂ ಗೊತ್ತಾಗ್ತೈತೆ ಅದನ್ನೇನ್ ನೀನೇನ್ ಹೇಳ್ಬೇಡ ನಾನೇನ್ ಕುರಿ ಅನ್ಕೊಂಡೆ ಹೇಳು ನಾನು ಶಿಲ್ಕಾಕೆನೆ ಮನಿಕೆ ಬಂದು ಹೋಗು. ಹೆಂಗಾರ ಬಾ ಅಣ್ಣ ಇನ್ನು ಹೋಗು ಅಂತ ಹೇಳೈತಿ ಬಾ ಅವರೆಲ್ಲ ಹೊಲ್ಟವ್ರೆ ನಾವು ಹೋಗೋಣ ಬಾ. ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು.